ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ನಿಫ್ಟಿ ಲಾಸ್ಟ್ ಟೈಮ್ ಕಾಲ್ ಕೊಟ್ಟಿದ್ದೆ ಅಲ್ವಾ, ಸೊ ಏನಾಗಿದೆ ಅಂತ ಐಲ್ ಬಿ ಅಪ್ಡೇಟಿಂಗ್. ಸೊ ಟಾರ್ಗೆಟ್ ರೀಚ್ ಆಗಿದೆ, ಸ್ಟಿಲ್ ನೀಡ್ಸ್ ಟು ರೀಚ್ ಆಗ್ಬೇಕಾ, ಸೊ ಎಲ್ಲ ನೋಡೋಣ. ಆಮೇಲೆ ಮತ್ತೆ ಬೇರೆ ಯಾವ ಸ್ಟಾಕ್ಸ್ ನೋಡ್ತಾ ಇದ್ದೀನಿ, ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಟಾಟಾ ಕೆಮಿಕಲ್ಸ್, ಟಾಟಾ ಮೋಟಾರ್ಸ್ ಅಂಡ್ ಟಾಟಾ ಸ್ಟೀಲ್ಸ್. ಐಲ್ ಬಿ ಶೇರಿಂಗ್ ದಿ ಸ್ಕ್ರೀನ್. ಲಾಸ್ಟ್ ಟೈಮ್ ನಾವು ಕಾಲ್ ಕೊಟ್ಟಾಗ ದಿ ವ್ಯಾಲ್ಯೂ ಆಫ್ ದಿ ನಿಫ್ಟಿ ವಾಸ್ 22,100 ಇತ್ತು. ಸೊ ಇದು ಪ್ಯಾರಲಲ್ ಚಾನಲ್ ಅಲ್ಲಿ ನಮ್ಗೆ ಇಲ್ಲಿ ಸಪೋರ್ಟ್ ಸಿಕ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಟಾರ್ಗೆಟ್ ಅಪ್ ಟು 22,950 ಅಂತ ಹೇಳಿದೆ. ಮೇ ಮಂತ್ ಎಕ್ಸ್ಪೈರಿ ತಗೊಳ್ಳಿ ಅಂತ ಹೇಳಿದೆ. ಸೊ ಆಲ್ಮೋಸ್ಟ್ 21,100 ಅಲ್ಲಿ ಕೊಟ್ಟಿದ್ದು. ಸೊ ಆಲ್ಮೋಸ್ಟ್ ವಿ ಗಾಟ್ 600 ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ ಅಲ್ವಾ ಇಲ್ಲಿ ನಿಫ್ಟಿ. ಸೊ ಮತ್ತೆ ಇನ್ನೊಂದು ನಾನು ಏನ್ ಹೇಳ್ದೆ, ಇಲ್ಲಿ ಮೂವಿಂಗ್ ಆವರೇಜ್ ಮೇಲೆ ಪಿನ್ ಬಾರ್ ಕ್ರಿಯೇಟ್ ಆಗಿದೆ ನೋಡಿ. ಸೊ ಆಸ್ ಪರ್ ದಟ್ ಪಿನ್ ಬಾರ್ ನಾವು ಟ್ರೇಡ್ ತಗೋಬೇಕು ಅಂತಂದ್ರೆ ಪ್ರಾಫಿಟ್ ಕಮ್ಮಿ ಇರುತ್ತೆ, ಸ್ಟಾಪ್ ಲಾಸ್ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳಿದೆ. ಸೊ ಅದ್ರ ಪ್ರಕಾರ 22,650 ಅಂತ ಕೊಟ್ಟಿದ್ದೆ ಟಾರ್ಗೆಟ್. ಸೊ ಅದು ಟಾರ್ಗೆಟ್ ರೀಚ್ ಆಗಿದೆ. ನೆಕ್ಸ್ಟ್ ವಿ ನೀಡ್ ಟು ವೇಟ್ ಫಾರ್ ದಿ ಅನದರ್, ಅಂದ್ರೆ ಸಪೋರ್ಟ್ ತಗೊಂಡಿದೆ ಅಲ್ವಾ. ಸೊ ಆ ಸ್ಟ್ರಾಟಜಿ ಪ್ರಕಾರ ನಾವು ವಿ ನೀಡ್ ಟು ವೇಟ್ ಫಾರ್ ಅನದರ್ 150 ಪಾಯಿಂಟ್ಸ್ ವೆಯ್ಟ್ ಮಾಡಬೇಕು. 22,000 ಆಲ್ಮೋಸ್ಟ್ 750 ರೀಚ್ ಆಗಿತ್ತು ಇವತ್ತು. ಸೊ ಅನದರ್ 150 ಪಾಯಿಂಟ್ಸ್ ವೆಯ್ಟ್ ಮಾಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಅನಾಲಿಸಿಸ್ ಆಫ್ ನಿಫ್ಟಿ. ನೆಕ್ಸ್ಟ್ ಐಲ್ ಬಿ ಡೂಯಿಂಗ್ ಅನಾಲಿಸಿಸ್ ಆಫ್ ಟಾಟಾ ಮೋಟಾರ್ಸ್. ಈಗ ಟಾಟಾ ಮೋಟಾರ್ಸ್ ಟೈಮ್ ಫ್ರೇಮ್ ತಗೊಂಡಿರೋದು 45 ಮಿನಿಟ್ಸ್. ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನೋಡಿ, ಇವತ್ತು ಇಲ್ಲಿ ವಿ ಕ್ಯಾನ್ ಏಬಲ್ ಟು ಸಿ ದಿ ಬ್ರೇಕ್ಔಟ್ ಅಲ್ವಾ. ಆದ್ರೆ ಬ್ರೇಕ್ಔಟ್ ಜೆನ್ಯೂನ್ ಇದೆಯಾ, ಸೊ ಟ್ರೇಡ್ ತಗೋಬೋದಾ, ಅಪ್ ಟ್ರೆಂಡ್ ಹೋಗ್ತಾ ಇದೆಯಾ ಇದು, ಸೊ ಎಲ್ಲ ಕಾದ್ ನೋಡ್ಬೇಕು. ಆಕ್ಚುಲಿ ಯಾಕೆ ಅಂತಂದ್ರೆ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಟಾಟಾ ಮೋಟಾರ್ಸ್ ಅಲ್ಲಿ ಬೈಯರ್ಸ್ಗಿಂತ. ಸೊ ಬೈ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಇಲ್ಲೇನಾದ್ರೆ ನಮ್ಗೆ ರಿಜೆಕ್ಷನ್ ಕ್ಯಾಂಡಲ್ ರೆಡ್ ಬಂತು ಅಂತಂದ್ರೆ ದೆನ್ ವಿ ಕ್ಯಾನ್ ಆರಾಮ್ಸೆ ನಾವು ಸೆಲ್ ಟ್ರೇಡ್ ತಗೋಬಹುದು. ಸೊ ಪ್ರಾಫಿಟ್ ಎಷ್ಟಿರುತ್ತೆ, 960 ಇರುತ್ತೆ. ಏನಕ್ಕೆ ಸೆಲ್ ತಗೋಬೇಕು ಅಂತಂದ್ರೆ ಸೆಲ್ಲರ್ ರೇಷಿಯೋನೇ ಜಾಸ್ತಿ ಇದೆ. ಸೊ ನಾವು ಬೈ ತಗೋಬೇಕಂತಂದ್ರೆ ಬೈಯರ್ಸ್ ವಾಲ್ಯೂಮ್ ಸೆಲ್ಲರ್ಸ್ಗಿಂತ ಜಾಸ್ತಿ ಇರಬೇಕು. ಸೊ ಇಲ್ಲಿ ಒಂದು ಬ್ರೇಕ್ಔಟ್ ಆಗಿ ಮೇಲ್ ಹೋದ್ರು ಟ್ರೇಡ್ ತಗೊಳಲ್ಲ. ಯಾಕಂದ್ರೆ ಇದು ಮತ್ತೆ ಬಂದು ರೀಟೆಸ್ಟ್ ಆಗಿ ಆವಾಗ ಬೈಯರ್ ವಾಲ್ಯೂಮ್ ಚೆನ್ನಾಗಿರ್ಬೇಕು, ಆವಾಗ ಮಾತ್ರ ಅದು ಇಟ್ಸ್ ಗುಡ್ ಫಾರ್ ಬೈಯಿಂಗ್. ಓಕೆ. ಸೊ ಸೆಲ್ಲಿಂಗ್ ಯಾವಾಗ ಮಾಡ್ಬೇಕು ಅಂತಂದ್ರೆ ಆಲ್ರೆಡಿ ಸೆಲ್ಲರ್ ರೇಷಿಯೋ ತುಂಬಾ ಚೆನ್ನಾಗಿದೆ ಟಾಟಾ ಮೋಟಾರ್ಸ್ಗೆ. ಸೊ ನಮ್ಗೆ ಇಲ್ಲಿ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಅಂತಂದ್ರೆ ದೆನ್ ವಿ ಕ್ಯಾನ್ ಗೋ ಫಾರ್ ಸೆಲ್ ಟ್ರೇಡ್. ಓಕೆ. ಸೊ ಎಲ್ಲಿ ತಗೋಬೇಕು, 1006 ಅಲ್ಲಿ ಏನೋ ತಗೋಬಹುದು, 1006 ಅಲ್ಲಿ ತಗೋಬಹುದು. ಸ್ಟಾಪ್ ಲಾಸ್ ಎಷ್ಟು ಹೈಟ್ ಇರುತ್ತೆ, ಇದು ಹೈ ಹೋಗಿರುತ್ತೆ, ಅದು ಸ್ಟಾಪ್ ಲಾಸ್ ಆಗುತ್ತೆ. ಸೊ ಟಾರ್ಗೆಟ್ ಅರೌಂಡ್ 955 ತಗೋಬಹುದು. ಸೊ ಆಲ್ಮೋಸ್ಟ್ 1:, ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:4 or 5 ಬರುತ್ತೆ ನೋಡಿ ಇದು. ಸೊ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಆದ್ಮೇಲೆ ಟಾಟಾ ಕೆಮಿಕಲ್ಸ್ ಏನಾಗಿದೆ ಅಂತ ನೋಡೋಣ. ಸೊ ಟಾಟಾ ಕೆಮಿಕಲ್ಸ್ ಟೈಮ್ ಫ್ರೇಮ್ ತಗೊಂಡಿರೋದು 45 ಮಿನಿಟ್ಸ್. ಸೊ ಇಫ್ ಯು ಡ್ರಾ ದಿ ಟ್ರೆಂಡ್ ಲೈನ್ ನೋಡಿ, 1 2 3 4 ಟೈಮ್ಸ್ ರಿಜೆಕ್ಟ್ ಆಗಿದೆ. ಸೊ ಇಲ್ಲಿ ಆಕ್ಚುಲಿ ಟಾಟಾ ಕೆಮಿಕಲ್ಸ್ ನೋಡಿ ಇಲ್ಲಿ ಮೇಲ್ ಟ್ರೈ ಮಾಡಿದೆ, ಆದ್ರೆ ರಿಜೆಕ್ಟ್ ಆಗಿ ಮತ್ತೆ ಕೆಳಗೆ ಬಂದಿದೆ. ಬಟ್ ಸ್ಟಿಲ್ ಈ ಪಾಯಿಂಟ್ ಸಪೋರ್ಟ್ ಪಾಯಿಂಟ್ ಇದೆ ಅಲ್ವಾ, ರೀಚ್ ಆಗಿಲ್ಲ. ಅಗೇನ್ ಇಟ್ಸ್ ಟ್ರೈಂಗ್ ಟು ಗೋ ಅಪ್. ಓಕೆ. ಆದ್ರೂ ಇಲ್ಲೂ ರಿಜೆಕ್ಟ್ ಆಗಿ ಮತ್ತೆ ಕೆಳಗೆ ಬರ್ತಾ ಇದೆ. ಸೊ ಹಿಯರ್ ವಿ ಕ್ಯಾನ್ ಏಬಲ್ ಟು ಟೇಕ್ ಟ್ರೇಡ್. ಓಕೆ. 1104 ಹತ್ರ ಟ್ರೇಡ್ ತಗೋಬಹುದು. 1144 ಹತ್ರ ಸ್ಟಾಪ್ ಲಾಸ್ ಇರುತ್ತೆ, 930 ಟಾರ್ಗೆಟ್ ಇರುತ್ತೆ. ಸೊ ಯಾಕಂದ್ರೆ ಇದು ಸಪೋರ್ಟ್ ತರ ಆಕ್ಟ್ ಆಗುತ್ತಲ್ಲ ನೋಡಿ, ಆಲ್ರೆಡಿ ಸಪೋರ್ಟ್ ಇದೆ ಈ ಲೈನ್ ಅಲ್ಲಿ, ಟ್ರೆಂಡ್ ಲೈನ್ ಅಲ್ಲಿ. ಸೊ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ಎ ಟಾರ್ಗೆಟ್ ಅಪ್ ಟು 930. ಸೊ ದಿಸ್ ಈಸ್ ಅಬೌಟ್ ದಿ ಟಾಟಾ ಕೆಮಿಕಲ್ಸ್. ನೆಕ್ಸ್ಟ್ ಟಾಟಾ ಸ್ಟೀಲ್ ನೋಡೋಣ. ಓಕೆ. ಟಾಟಾ ಸ್ಟೀಲ್ ಏನಾಗಿದೆ ನೋಡೋಣ. ಟಾಟಾ ಸ್ಟೀಲ್ ಟೈಮ್ ಫ್ರೇಮ್ ತಗೊಂಡಿರೋದು 45 ಮಿನಿಟ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ರಿಜೆಕ್ಟ್ ಆಗಿ ಕೆಳಗ್ ಬರ್ತಾ ಇದೆ ಅಲ್ವಾ, ಕೆಳಗ್ ಬಂದ್ಮೇಲೆ ಇದು ಬ್ರೇಕ್ಔಟ್ ಆಗಿ ಮೇಲ್ ಹೋಗ್ತಾ ಇದೆ. ಸೊ ಮತ್ತೆ ಅದೇ ಪಾಯಿಂಟ್ ಅಲ್ಲಿ ರಿಜೆಕ್ಷನ್ ಫೇಸ್ ಆಗ್ತಿದೆ. ಸೊ ಇನ್ನೊಂದ್ಸತಿ ರಿಜೆಕ್ಷನ್ ಫೇಸ್ ಆಗ್ತಿದೆ ಅಲ್ವಾ. ಸೊ ಇಲ್ಲಿ ನಾವು ಸೆಲ್ ಕಾಲ್ ತಗೋಬಹುದು.
ಸೆಲ್ ಕಾಲ್ ತಗೊಂಡು ಮತ್ತೆ ಇಲ್ಲಿ ರೀಟೆಸ್ಟ್ ಆಗಿರ್ಲಿಲ್ಲ ಅಲ್ವಾ? ಸೊ ರೀಟೆಸ್ಟ್‌ಗೆ ಮತ್ತೆ ಇದು ಇಟ್ ಕ್ಯಾನ್ ಕಮ್ ಅಪ್ ಟು 156 ವರೆಗೂ ಬರುತ್ತೆ. ಸೊ ಅದು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಸೊ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ 148 ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅನಾಲಿಸಿಸ್ ಆಫ್ ನಿಫ್ಟಿ, ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್ ಅಂಡ್ ಟಾಟಾ ಕೆಮಿಕಲ್ಸ್. ಥ್ಯಾಂಕ್ ಯು.